ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ ವಂದಿಸ್ತಾ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ಅವರಿಗೆ ಮತ್ತಷ್ಟು ನೆರವುಗಳು ದೊರಕಲಿ ಅಂತ ಆಶಿಸ್ತಾ ನೋಡಿ, ಗುಂಡ್ಲುಪೇಟೆ ತಾಲೂಕು ಕುನಗಳ್ಳಿ ಗ್ರಾಮದ ಕಣ್ಣೇಗಾಲ ಗ್ರಾಮ ಪಂಚಾಯತಿ ಬರ್ತಕ್ಕಂಥ ಕುನಗಳ್ಳಿ ಗ್ರಾಮದ ರಾಜು ಅಂತಕ್ಕಂಥ ಈ ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥ ಅಂಗವಿಕಲ ನೋಡಿ, ಅವ್ರಿಗೆ ಒಂದು ಕೈ ಇಲ್ಲ, ಕೈ ಕಾಲುಗಳು ಸ್ವಾಧೀನ ಇಲ್ಲ ನೋಡಿ. ಇವರಿಗೆ ಒಂದು ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಅಂಗವಿಕಲರ ವೇತನ ಇಲ್ಲ. ಗ್ರಾಮ ಪಂಚಾಯತಿ ಕಡೆಯಿಂದ ಅಟ್ಲೀಸ್ಟ್ ಒಂದು ವಾಸದ ಮನೆನಾರು ಕಟ್ಕೊಡ್ಬೇಕಾಗಿತ್ತು, ಅದು ಇಲ್ಲ. ಇವತ್ತಿನ ಮನೆಯ ವಾತಾವರಣ ನೋಡಿದ್ರೆ ಇನ್ನು ಕರುಳು ಕಿತ್ತು ಬರ್ತದೆ. ಇಂಥ ಸಮಯದಲ್ಲಿ ಕರುನಾಡ ಯುವ ಶಕ್ತಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮುನೀರ್ ಪಾಷಾ ಮತ್ತು ಸೋದರ ಯೋಗೀಶ್ ಹಾಗೂ ಮಂಜುನಾಥ್ ಎಲ್ಲ ಸೇರಿ ಇವತ್ತಿವ್ರಿಗೆ ಒಂದು ತಿಂಗಳಿಗಾಗುವಷ್ಟು ಆಹಾರ ಧಾನ್ಯವನ್ನು ಕೊಡುವ ಮೂಲಕ ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ. ಆಕ್ಚುಲಿ ಬದುಕಿರ್ತಕ್ಕಂಥ ಮನುಷ್ಯರು ಇವತ್ತಿನ ತಂತ್ರಜ್ಞಾನ ಯುಗದಲ್ಲಿ ಇವತ್ತು ಆಕಾಶವನ್ನು ಮುಟ್ತಾ ಇದ್ದೀವಿ ನಾವು, ಆದರೆ ನೆಲದ ಮೇಲೆ ವಾಸ ಮಾಡ್ತಾ ಇರ್ತಕ್ಕಂಥ ಮನುಷ್ಯರು ಈ ರೀತಿ ಬದುಕ್ತಾ ಇದ್ದಾರೆ ಅಂತಕ್ಕಂಥ ನೋವಾಗುತ್ತೆ. ಇಂಥ ವಾತಾವರಣ ಇವತ್ತು ಇದನ್ನ ನಾವು ನಾಶ ಮಾಡಬೇಕು. ಏಕೆಂದ್ರೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡ್ತದೆ ಮಾನವ ಅಭಿವೃದ್ಧಿಗಾಗಿ, ಸಂಪನ್ಮೂಲಗಳ ಸಂರಕ್ಷಣೆಗಾಗಿ. ಆದರೆ ಇವತ್ತು ಎಷ್ಟೋ ಊರುಗಳಲ್ಲಿ ಇಂಥ ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂಥ ನೋವಿನಿಂದ, ರೋಗ ರುಜಿನಗಳಿಂದ, ಅಂಗವಿಕಲತೆಯಿಂದ ಬಳಲ್ತಾ ಇರತಕ್ಕಂಥ ಇಂಥವ್ರನ್ನ ಸಂರಕ್ಷಣೆ ಮಾಡೋದು ನಮ್ಮ ಧರ್ಮ. ಈ ನಿಟ್ಟಿನಲ್ಲಿ ಕಣ್ಣಗಾಲ ಗ್ರಾಮ ಪಂಚಾಯತಿ ಕಣ್ಣು ತೆರೆದು ನೋಡಬೇಕು ಅನ್ನೋದು ನಮ್ಮ ಉದ್ದೇಶ. ಪುರುಷ ಬಂದ್ಬಿಟ್ಟು ಕುಣಗಳಿ ತಾಲೂಕು ಕುಣಗಳಿ, ನಿಮ್ಗೆ ತಂದೆಯವರ ತಾಯಿ ಇಲ್ಲ, ಅಣ್ಣ ತಿರೋಬಿಟ್ರು, ಇನ್ನೊಬ್ರು ಕೇಳಿದವ್ರ ನೋಡ್ಕೊರು ಯಾರೂ ಇಲ್ಲ, ಇವ್ನಿಗೆ ಯಾರಿಗೂ ಬೀಸ್ಕೊಡಿಲ್ಲ, ಇವ್ನಿಗೆ ಒಟ್ಟಿಗೂ ಇಲ್ಲ ಅಲ್ವಾ, ಇವ್ನಿಗೆ ಯಾರು ನೋಡ್ಕೊಂಬರಿಲ್ಲ. ಹಂಗಾಗ್ಬಿಟ್ಟು ನಾವು ಯಾರು ಇವ್ರು ನೋಡ್ತೀವಿ, ನಾವ್ಯಾರು ಫ್ರೆಂಡ್ಸ್ ನೋಡ್ತೀವಿ, ಒಬ್ಬ ತಂದೆ ನೋಡ್ಕೊಬೇಕು ನಮ್ಮ ಬಿಡ್ಲ ಯಾರು ಅಲ್ವಾ. ಈಗ ನಾವ್ಯಾರು ಇವ್ ನಮ್ಮ ಫ್ರೆಂಡ್ಸಿಯ ನೋಡ್ಕೊತೀವಿ, ಇವ್ರ ತಂದೆ ನಮ್ಮನ್ನ ಇವ್ರಿಗೆ ಒಟ್ಟಿಗೆ ಅನ್ನ ತಂದು ಕೊಡ್ತೀವಿ ಅಂದ್ರೆ ಇವ್ರ ತಂದೆ ಏನಂತ ಗೊತ್ತಾ, ನನ್ನ ಮಗನ ಸಾಯ ನೋಡ್ಕೊಂತಾರೆ ಅಂತ ಇವ್ರ ತಂದೆ ಹೇಳ್ತಾರೆ. ಹಂಗಾಗ್ಬಿಟ್ಟು ಇವ್ರನ್ನ ನೋಡ್ಕೊಬೇಕಾಗಿ ಹಿಂಗಾಗ್ಬಿಟ್ಟು ಮೇನ್ ಪ್ರಾಬ್ಲಮ್ ಚೆನ್ನಾಗೋಣ, ಒಟ್ಟಿಗೆ ತಂದು ಕೊಟ್ರೆ ಚೆನ್ನಾಗಿರ್ತಾನ. ಸರ್ಕಾರ ತಾಲೂಕಿನ ಹಲವೆಡೆ ಇಂತಹ ಅದೆಷ್ಟೋ ಮಂದಿ ಕಷ್ಟದಲ್ಲಿ ಕಾಲ ದೂಡುತ್ತಿರುವ ದೃಶ್ಯಗಳು ಕಂಡುಬಂದಿವೆ. ಆದರೆ ಗುರುತಿಸುತ್ತಿರುವವರು ಮಾತ್ರ ಸಂಘಟನೆ ಸದಸ್ಯರು. ಹಾಗಾದರೆ ಸರ್ಕಾರಿ ಸಂಬಳ ಪಡೆಯುವ ಅಧಿಕಾರಿಗಳ ಪಾತ್ರವೇನು ಎಂದು ಪ್ರಜ್ಞಾವಂತರು ಪ್ರಶ್ನೆ ಮಾಡುತ್ತಿದ್ದಾರೆ. ಇನ್ಮುಂದೆಯಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು. ವಿಕಲಾಂಗ ಯುವಕನ ಬಾಳಲ್ಲಿ ಬೆಳಕಾಗಬೇಕು ಎಂಬುದು ಎಲ್ಲರ ಆಶಯವಾಗಿದೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಧ್ರುವ ಟಿವಿ.